Without any further delay, ladies and gentlemen, may I please invite our chief guest for this evening, Ms. Siri Prabhakar, to address this gathering. ಎಲ್ರಿಗೂ ನಮಸ್ಕಾರ. ಒಂದು ಸ್ಮಾಲ್ ಕರೆಕ್ಷನ್. ಈಗ ಐ ಆಮ್ ಮಿಸಸ್ ಸಿರಿ ಪ್ರಭಾಕರ್. ಪ್ರಮೋಷನ್ ಸಿಕ್ಕಾಯಿತು. ಪ್ರಭಾಕರ್ ಇಸ್ ಮೈ ಹಸ್ಬೆಂಡ್, ಲಕ್ಷ್ಮಣ್ ಇಸ್ ಮೈ ಫಾದರ್. ಸೊ ವೆರಿ ಬ್ಯೂಟಿಫುಲ್ ಈವ್ನಿಂಗ್. ತುಂಬ ಚೆನ್ನಾಗಿದೆ, ಕಣ್ಣುಗಳಿಗೆ ನಿಜವಾಗ್ಲೂ ಹಬ್ಬ ಅಂತ ಅನ್ನಿಸ್ತದೆ ಆಫ್ಟರ್ ಸೀಯಿಂಗ್ ದಿಸ್ ಡಾನ್ಸ್. ತುಂಬ ಚೆನ್ನಾಗಿದೆ, ಏಕೆಂದರೆ ಮಕ್ಕಳ ಕೈಯಲ್ಲಿ ಈ ರೀತಿ ಒಂದು ಪರ್ಫಾರ್ಮೆನ್ಸ್ ಮಾಡಿಸೋದು ಬಹಳ ಕಷ್ಟ ಆಗತ್ತೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಹಾಗಾಗಿ ಮೊದಲನೇದಾಗಿ ಕೊರಿಯೋಗ್ರಾಫರ್ಗೆ, ಅವರ ಟೀಚರ್ಸ್ಗೆ, ಇದರಲ್ಲಿ ಭಾಗಿಯಾಗಂಥ ಎಲ್ಲರಿಗೂ ಮೈ ಕಂಗ್ರ್ಯಾಚುಲೇಷನ್ಸ್. ಬಹಳ ಚೆನ್ನಾಗಿತ್ತು. ಆ್ಯಂಡ್ ಇನ್ನೂ ಬಹಳಷ್ಟು ಹೇಳೋದಕ್ಕೆ ಸರ್ ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ. ಟೀಚಿಂಗ್ ಬಗ್ಗೆ ಹೇಳಿದ್ದಾರೆ, ಪ್ಯಾರೆಂಟಿಂಗ್ ಬಗ್ಗೆ ಹೇಳಿದ್ದಾರೆ, ಲೈಫ್ ಬಗ್ಗೆ ಹೇಳಿದ್ದಾರೆ, ಆರೋಗ್ಯದ ಬಗ್ಗೆ ಹೇಳಿದ್ದಾರೆ. ಸೊ ಇನ್ನೇನು ಕವರ್ ಮಾಡೋಕ್ಕೆ ಏನೂ ಇಲ್ಲ. ಈ ಒಂದು ಸಂಸ್ಥೆಗೆ ನನ್ನ ಅಭಿನಂದನೆಗಳು. ಏಕೆಂದರೆ ಯಶಸ್ವಿಯಾಗಿ ಇಷ್ಟು ವರ್ಷಗಳ ಕಾಲ ಒಂದು ಸಂಸ್ಥೆನ ನಡೆಸ್ಕೊಂಡು ಬರೋದು, ಅದು ಎಜುಕೇಷನಲ್ಲಿ ಅನ್ನೋದು ಬಹಳ ಕಷ್ಟ ಇದೆ. ಮೊದಲನೇ ಹೆಜ್ಜೆ ಒಂದು ಮಗು ಇಲ್ಲಿಂದನೇ ಶುರು ಮಾಡುತ್ತೆ. ಆ ಥರ ಎಷ್ಟೋ ವಿದ್ಯಾರ್ಥಿಗಳನ್ನ ಈ ಒಂದು ಸಮಾಜಕ್ಕೆ ಈ ಸಂಸ್ಥೆ ಕೊಡುಗೆಯಾಗಿ ಕೊಟ್ಟಿದೆ. ಸೊ ನನ್ನ ಕಡೆಯಿಂದ ಅಭಿನಂದನೆಗಳು. ಆ್ಯಂಡ್ ಇನ್ನೂ ಹೆಚ್ಚು ಹೆಚ್ಚು ಈ ಒಂದು ಸಂಸ್ಥೆಯಿಂದ ಟ್ಯಾಲೆಂಟ್ಸ್ ಹೊರಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಇಲ್ಲಿ ಬಂದಿರುವಂಥ ಎಲ್ಲ ಪೇರೆಂಟ್ಸ್ಗೂ ಸರ್ ಹೇಳಿದ್ರು, ಅದು ಬಹಳ ಮುಖ್ಯ. ಯಾರ ಮುಂದೇನೂ ನಿಮ್ಮ ಮಕ್ಕಳನ್ನು ಅವಮಾನ ಮಾಡೋಕ್ಕೆ ಹೋಗಬೇಡಿ. ಅದು ನಮಗೆ ತಮಾಷೆ ಅನ್ನಿಸ್ಬೋದು ಅಥವಾ ಏನೋ ಒಂದು ಮಾತಿಗೆ ಹೇಳ್ಬೋದು, ಆದರೆ ಆ ಮಗು ಮನಸ್ಸಲ್ಲಿ ಅದು ಬಹಳ ಆಳವಾಗಿ ಉಳಿದು ಬಿಡುತ್ತೆ. ಸೊ ದಯವಿಟ್ಟು ಅದೊಂದು ಮಾಡಬೇಡಿ ಅಂತ ನನ್ನ ಕಡೆಯಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ನನ್ನ ಪ್ಯಾರೆಂಟ್ಸ್ ಬಗ್ಗೆ ಹೇಳಬೇಕು ಅಂದರೆ ನಿಜವಾಗ್ಲೂ ಬಹಳ ಹೆಮ್ಮೆ ಇದೆ. ಏಕೆಂದರೆ ನಾನು 10th ಓದಿದ್ದು, ಆಮೇಲೆ ಕರೆಸ್ಪಾಂಡೆನ್ಸಲ್ಲಿ ಓದಬೇಕು ಅಂತ ಅಂದ್ಕೊಂಡೆ. ಬಟ್ ನನಗಿಷ್ಟವಾದಂಥ ಒಂದು ಕ್ಷೇತ್ರ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಆ್ಯಕ್ಟಿಂಗ್ ಪ್ರೊಫೆಷನ್. ಅದು ನನ್ನನ್ನು ಕೈ ಬೀಸಿ ಕರೀತು. ಸೊ ವೆನ್ ಐ ವಾಸ್ ಇನ್ 9th ಐ ಸ್ಟಾರ್ಟೆಡ್ ಮೈ ಕೆರಿಯರ್. ಬಟ್ ನನ್ನ ಪೇರೆಂಟ್ಸ್ಗೆ ಇತ್ತು, ಎಜುಕೇಷನ್ ಮುಗಿಸ್ಬಿಟ್ಟು ನಾನು ಯಾವ ಫೀಲ್ಡ್ನ ಚೂಸ್ ಮಾಡಿದ್ರು ನನ್ನ ಪೇರೆಂಟ್ಸ್ ನನಗೆ ಎಂಕರೇಜ್ ಮಾಡ್ತಾಯಿದ್ರು, ಆ ಕ್ಷೇತ್ರಕ್ಕೆ ಕಳಿಸ್ತಾಯಿದ್ರು. ಬಟ್ ಇಟ್ ವಾಸ್ ಟೂ ಅರ್ಲಿ ಫಾರ್ ಮೀ. ಏಕೆಂದರೆ ಬಂತು ನೋ ಅಂತ ಹೇಳಲಿಕ್ಕಾಗಲಿಲ್ಲ. ಸೊ ಐ ಗಾಟ್ ಇನ್ ಟು ಇಟ್. ಬಟ್ ಯಾವತ್ತೂ ನನ್ನ ಒಂದು ಪೇರೆಂಟ್ಸ್ ಯಾವತ್ತೂ ನನಗೆ ಯಾವ ರೀತಿಯ ಒಂದು ನೋ ಅಂತ ಹೇಳಿದ್ದೇ ಇಲ್ಲ. ಡ್ಯಾಡ್ ನಾನು ಇದು ಮಾಡಬೇಕು ಅಂದ ತಕ್ಷಣ ಓಕೆ ಹೋಗು ಮಾಡು, ಡ್ಯಾಡಿ ನಾನು ಇದನ್ನು ಕಲಿಬೇಕು ಕಲ್ತ್ಕೊ, ಮಮ್ಮಿ ನಾನು ಇಲ್ಲಿಗೆ ಹೋಗಬೇಕು ಹೋಗ್ಬಿಡ್ಬಾ. ಯಾಕೆಂದರೆ ಆ ಫ್ರೀಡಮ್ ನನ್ನ ತಂದೆ ತಾಯಿ ನನಗೆ ಕೊಟ್ಟಿದ್ದರು. ಅಟ್ ದ ಸೇಮ್ ಟೈಮ್ ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ, ಹೇಗೆ ನಡ್ಕೋತಾ ಎಲ್ಲದನ್ನು ಗಮನಿಸ್ತಾ ಇದ್ದರು. ಹೇಳೋ ರೀತಿಯೇ ಹೇಳ್ತಾಯಿದ್ರು. ಯಾವತ್ತೂ ನಮ್ಮ ತಂದೆ ಒಂದು ದಿನವೂ ನಮ್ಮ ಮೇಲೆ ವಾಯ್ಸ್ ರೇಸ್ ಮಾಡಿದ್ದೇ ಇಲ್ಲ. ಹೇಳೋ ರೀತಿಯೇ ಹೇಳ್ತಿದ್ರು. ಅವ್ರು ಹೇಳೋ ರೀತಿಯಲ್ಲೇ ನನಗೆ ಭಯ ಆಗೋದು, ನೆಕ್ಸ್ಟ್ ನಾನು ಈ ಥರ ತಪ್ಪು ಮಾಡಬಾರ್ದು ಅಂತ. ಹಾಗಾಗಿ ಪ್ಯಾರೆಂಟಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈಗಿನ ಒಂದು ಆಲ್ ಲೈಕ್ ಟೆನ್ಷನ್ನು, ಬ್ಯುಸಿ ಲೈಫು, ಮಕ್ಕಳಿಗೆ ಗಮನ ಕೊಡೋದು ಬಹಳ ಕಡಿಮೆ ಆಗಿದೆ. ಯಾಕೆಂದರೆ ಬೋತ್ ಆಫ್ ದ ಪೇರೆಂಟ್ಸ್ ಆರ್ ವರ್ಕಿಂಗ್. ಸೊ ಅವ್ರಿಗೆ ಟೈಮ್ ಕೊಡೋದು ಕಡಿಮೆ ಆಗಿದೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಲೈಫ್ ಸ್ಟೈಲ್, ಈಗಿನ ಲೈಫ್ ಸ್ಟೈಲ್ ಹಾಗಾಗ್ಬಿಟ್ಟಿದೆ. ಬಟ್ ಸ್ಟಿಲ್ ಐ ರಿಕ್ವೆಸ್ಟ್ ಫ್ರಮ್ ಮೈ ಎಂಡ್, ದಯವಿಟ್ಟು ನಿಮ್ಮ ಮಕ್ಕಳ ಜೊತೆಗೆ ನೀವು ಪರ್ಸ್ನಲಾಗಿ ಮಾತಾಡಿ. ಯಾಕೆಂದರೆ ಬಹಳಷ್ಟು ಜನ ಸ್ಕೂಲಿಗೆ ಕಳಿಸ್ತೀವಿ, ಅಲ್ಲಿ ಹೇಳ್ಕೊಟ್ಬಿಡ್ತಾರೆ. ಎಸ್, ಅಲ್ಲಿ ಹೇಳ್ಕೊಡ್ತಾರೆ, ಇಲ್ಲ ಅಂತ ಹೇಳೋ ಹಾಗಿಲ್ಲ. ಆದರೆ ತಂದೆ ತಾಯಿಯಾಗಿ ನೀವು ನಿಮ್ಮ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು. ಅವ್ರ ಮನಸ್ಸಲ್ಲಿ ಏನಿದೆ ನೀವು ತಿಳ್ಕೊಬೇಕು. ಆ್ಯಂಡ್ ಇನ್ನೂ ಒಂದು ಏನು ಗೊತ್ತಾ, ಅವ್ರ ಪ್ರೊಫೆಷನ್ ಯಾವ್ದು ಇಷ್ಟನೋ ದಯವಿಟ್ಟು ಆ ಪ್ರೊಫೆಷನಿಗೆ ಕಳಿಸ್ಕೊಡಿ. ಅವರು ಲೈಫ್ ಲಾಂಗ್ ಖುಷಿಯಾಗಿರ್ತಾರೆ. ನಿಮ್ಮ ಒಂದು ಫೋರ್ಸ್ಗೆ ಇದನ್ನೇ ಮಾಡು, ಅದನ್ನೇ ಮಾಡು, ಹೀಗೆ ಮಾಡು, ಹಾಗೆ ಮಾಡು ಅಂತ ದಯವಿಟ್ಟು ಫೋರ್ಸ್ ಮಾಡಬೇಡಿ. ಆ ಮಕ್ಕಳಿಗೆ ಯಾವ್ದು ಇಷ್ಟ ಇದೆಯೋ ದಯವಿಟ್ಟು ಆ ಫೀಲ್ಡಿಗೆ ಕಳಿಸ್ಕೊಡಿ, ಅಲ್ಲೇ ಸಕ್ಸಸ್ ಆಗ್ತಾರೆ. ಈಗ ಇಲ್ಲಿ ಡಾನ್ಸ್ ಮಾಡಿದ ಮಕ್ಕಳಲ್ಲಿ ಎಷ್ಟು ಜನ ಕಲಾವಿದರಿದ್ದಾರೋ, ಎಷ್ಟು ಜನ ಡಾಕ್ಟರ್ಸ್ ಇದ್ದಾರೋ, ಎಷ್ಟು ಜನ ಇಂಜಿನಿಯರ್ಸ್ ಇದ್ದಾರೋ, ಎಷ್ಟು ಜನ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ, ಯಾರಿಗೆ ಗೊತ್ತು. ಬಟ್ ನಾವು ಯಾವತ್ತೂ ಇದನ್ನೇ ಮಾಡು ಅಂತ ದಯವಿಟ್ಟು ಫೋರ್ಸ್ ಮಾಡಬೇಡಿ. ಸೊ ಹಾಗಾಗಿ ಇನ್ನು ಮಿಕ್ಕಿದೆಲ್ಲ ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಸರ್ ಮೋಸ್ಟ್ ಆಫ್ ದ ಥಿಂಗ್ಸ್ ಹೇಳಿಬಿಟ್ಟಿದ್ದಾರೆ. ಹಾಗಾಗಿ ಏನೂ ಇಲ್ಲ. ಇನ್ನೊಂದು ಮುಖ್ಯವಾಗಿ ನಾನು ಟೀಚರ್ಸ್ಗೆ ಹೇಳೋದು, ಇಲ್ಲಿ ನಮಗೆ ಫಸ್ಟ್ ಹೀರೋಯಿನ್ ವಾಟ್ ಎವರ್ ಒಂದು ಐಡಲ್ ಅಂತನೋ ಅಥವಾ ನಾವು ಸೆಲೆಬ್ರೇಟ್ ಆಗಿ ನೋಡೋಕ್ಕೆ ಇಷ್ಟಪಡೋದು, ಫಸ್ಟ್ ನಾವು ನೋಡೋದೇ ನಮ್ಮ ಟೀಚರ್ಸ್ನ ಸ್ಕೂಲಲ್ಲಿ. ನಾನು ಯಾವಾಗಲೂ ನನ್ನ ಟೀಚರ್ನ ಒಂಥರ ವಾವ್ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ ಇವರು ಅಂತಲೇ ನೋಡ್ತಾ ಇದ್ದೆ. ಬಿಕಾಸ್ ಈ ಫೀಲ್ಡಿಗೆ ಬರಬೇಕು ಅಂತಿತ್ತಲ್ಲ, ಹಾಗಾಗಿ ಏನು ಸ್ಯಾರಿ ಸಖತ್ತಾಗಿ ಕಾಣ್ತಿದ್ದಾರೆ ನಮ್ಮ ಟೀಚರ್ ಇವತ್ತು ಅಂತ. ಬಟ್ ನನ್ನ ಟೀಚರ್ಸ್ ಎವ್ರಿಬಡಿ ವರ್ ಸೋ ಫ್ರೆಂಡ್ಲಿ. ನಾನು ಚೈಲ್ಡ್ ಆರ್ಟಿಸ್ಟಾಗಿಯೇ ಶುರು ಮಾಡ್ಕೊಂಡು ಬಂದೆ ನನ್ನ ಕೆರಿಯರ್ನ. ಸಿನಿಮಾಲ್ಲಿ ಮಾಡ್ತಿದ್ದೆ, ಆಗಲೂ ಕೂಡ ನನ್ನ ಟೀಚರ್ಸ್ ನನಗೆ ಅಷ್ಟೇ ಎಂಕರೇಜ್ ಮಾಡಿದ್ರು. ನಾನು ಓದಿದ್ದು ಕಾನ್ವೆಂಟಲ್ಲಿ. ಸೊ ಗೊತ್ತಿರುತ್ತಲ್ಲ, ಒಂದು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಅಲ್ಲಿ. ಬಟ್ ಸ್ಟಿಲ್
ಅಲ್ಲಿನ ಟೀಚರ್ಸ್ ನನಗೆ ಬಹಳಷ್ಟು ಎಂಕರೇಜ್ ಮಾಡಿದ್ದಾರೆ. ನಾನು ಎಷ್ಟೋ ಡಾನ್ಸ್ ಪ್ರೋಗ್ರಾಮ್ ಕೊಡ್ತಾ ಇದ್ದೆ ಆಗಿನ ಟೈಮಲ್ಲಿ. ಸೊ ಆವಾಗೆಲ್ಲ ನನಗೆ ಬಹಳಷ್ಟು ಅವರು ಸಮಯ ಮಾಡಿಕೊಟ್ಟು ಹೋಗು ಅಲ್ಲೂ ಮಾಡು, ಅಲ್ಲಿ ಕಲ್ತ್ಕೊಂಡು ಬಾ, ಅಲ್ಲೂ ನನ್ನ ಸ್ಟೂಡೆಂಟ್ ಈ ಥರ ನಮ್ಮ ಸ್ಕೂಲಿಂದ ಹೋದಂಥ ಸ್ಟೂಡೆಂಟ್ ಈ ಥರ ಅಚೀವ್ ಮಾಡ್ತಿದ್ದಾರೆ ಅಂದರೆ ನಮಗೂ ಖುಷಿ ಅಂತ ನನ್ನ ಟೀಚರ್ಸ್ ಕೂಡ ಎಂಕರೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ಟೀಚರ್ಸ್ ಆಲ್ಸೋ ಬಹಳ 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 ದೊಡ್ಡ ಪಾತ್ರ ನಿರ್ವಹಿಸ್ತಾರೆ. ನಾನು ಇವತ್ತು ಯಾವುದೇ ಒಂದು ಸ್ಕೂಲ್ ಅಂತ ಪ್ರೋಗ್ರಾಮ್ ಅಂತ ಹೋದಾಗ ಈ ಮಾತನ್ನು ನಾನು ಹೇಳ್ತೀನಿ, ಬಿಕಾಸ್ ಅವ್ರು ನನಗೆ ಅಷ್ಟು ಹೆಲ್ಪ್ ಮಾಡಿದ್ದಾರೆ. ಈವನ್ ಟುಡೇ ನಾನು ಸ್ಟಿಲ್ ಐ ಆಮ್ ಇನ್ ಟಚ್ ವಿತ್ ಆಲ್ ಮೈ ಟೀಚರ್ಸ್. ದೇ ಆಲ್ ಲವ್ ಮೀ ಸೋ ಮಚ್ ಆ್ಯಂಡ್ ಐ ಲವ್ ದೆಮ್ ಸೋ ಮಚ್ ಜಸ್ಟ್ ಬಿಕಾಸ್ ದ ವೇ ದೇ ವೇ ವಿತ್ ಮೀ. ನನ್ನ ಜೊತೆಗೆ ಅಷ್ಟು ಚೆನ್ನಾಗಿದ್ದರು. ಸೊ ಟೀಚರ್ಸ್ ಆಲ್ಸೋ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಐ ಅಂಡರ್ಸ್ಟ್ಯಾಂಡ್, ನಮ್ಗೆ ಒಂದು ಮಗುನ ನೋಡ್ಕೊಳ್ಳೋದೇ ಅಷ್ಟು ಕಷ್ಟ ಅಂದರೆ ಇಷ್ಟು ಜನ ಮಕ್ಕಳನ್ನ ಹ್ಯಾಂಡಲ್ ಮಾಡೋದು ಸಾಮಾನ್ಯದ ಮಾತಲ್ಲ. ಬಟ್ ಸ್ಟಿಲ್ ಯು ಆರ್ ಡೂಯಿಂಗ್ ಅ ನಾಬಲ್ ಜಾಬ್ ಆ್ಯಂಡ್ ಬಹಳ 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 ಒಂದು ಬ್ಲೆಸ್ಸಿಂಗ್ಸ್ ಇದ್ದೇ ಇರುತ್ತೆ. ಯಾಕೆಂದರೆ ಹೇಳಿದ್ನಲ್ಲ ಆಗಲೇ, ಇಲ್ಲಿಂದ ಯಾರ್ಯಾರು ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತಾರೋ ಗೊತ್ತಾಗಲ್ಲ, ಅಲ್ಲಿಂದ ಎಲ್ಲರ ಬ್ಲೆಸ್ಸಿಂಗ್ಸ್ ನಿಮ್ಗೆ ಖಂಡಿತವಾಗ್ಲೂ ಇರುತ್ತೆ. ಸೊ ಮತ್ತೊಮ್ಮೆ ತಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಆ್ಯಂಡ್ ಒಂದೇ ಒಂದು ಹೇಳಿಬಿಡ್ತೀನಿ. ಸರ್ ಹೇಳ್ದಂಗೆ ನನಗೆ ನೆನಪಾಯಿತು, ಮಕ್ಕಳಿಗೆ ಅವಮಾನ ಮಾಡಬಾರ್ದು ಅಂತ. ಐ ವಾಸ್ ಇನ್ LKG ಏನೋ ಅಂತ ಅನ್ಕೋತೀನಿ, ವೆರಿ ಯಂಗ್, 3 years or 4 years, ಐ ಡೋಂಟ್ ರಿಮೆಂಬರ್ಸ್ ಪ್ರಾಪರ್ಲಿ. ಆಗ ನನಗೆ ಒಂದು ಮೋನೋ ಆ್ಯಕ್ಟಿಂಗ್ ಮಾಡಬೇಕು, ಯಾರು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸ್ಕೂಲಲ್ಲಿ ಯೋಚನೆ ಮಾಡ್ತಿದ್ರೆ ನನ್ನ ಕೈಯಲ್ಲಿ ಮಾಡಿಸೋಣ ಅಂತ ಹೇಳಿದ್ರು. ಸರಿ ಓಕೆ ಅಂತ ಹೇಳಿ ಕಿತ್ತೂರು ರಾಣಿ ಚೆನ್ನಮ್ಮ ಒಂದು ಸ್ಕಿಟ್ ಮಾಡಬೇಕಿತ್ತು. ಸೊ ನಾವು ಮಾಡ್ತಿದ್ವಿ, ಇಲ್ಲಿ ನಿಂತಾರೆ ಕಿತ್ತೂರು ರಾಣಿ ಚೆನ್ನಮ್ಮ, ಇಲ್ಲಿ ನಿಂತಾರೆ ಬ್ರಿಟಿಷು, ಅದು ಇದು ಅಂತ ಒಂದಷ್ಟು ಡೈಲಾಗ್ಸ್ ಇತ್ತು. ಮಾನಿಟರ್ ಇನ್ ದ ಸೆನ್ಸ್ ನಾವು ರಿಹರ್ಸಲ್ಸಲ್ಲಿ ಬಹಳ ಚೆನ್ನಾಗಿ ಮಾಡಿದೆ ನಾನು. ನನ್ನ ಟೀಚರ್ ಹಗ್ ಮಾಡಿಕೊಂಡ್ರು, ನಂಗೆ ಚಾಕ್ಲೇಟ್ ಕೊಟ್ಟರು, ಎಲ್ಲ ಆಯಿತು. ಸೊ ಅದು ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆಗಿದ್ದರಿಂದ ಬೇರೆ ಬೇರೆ ಸ್ಕೂಲ್ಗಳಿಂದ ಎಲ್ಲರೂ ಬಂದಿದ್ದರು. ದೆನ್ ಸ್ಟಾರ್ಟ್ ಆಯಿತು ಪ್ರೋಗ್ರಾಮ್. ಫಸ್ಟ್ ಐ ವಾಸ್ ದ ಯಂಗೆಸ್ಟ್ ಒನ್ ಆಗಿರೋದ್ರಿಂದ ನನ್ನಿಂದ ಶುರು ಆಯಿತು. ಸ್ಟೇಜ್ ಮೇಲೆ ಹೋದೆ ನಾನು. ಇಂಟ್ರಡ್ಯೂಸ್ ಮಾಡಿದ್ರು, ಈ ಥರ ಸ್ಕೂಲಿಂದ ಬಂದಿದ್ದಾಳೆ, ಈ ಥರ ಒಂದು ಸ್ಕೆಟ್ ಮಾಡ್ತಿದ್ದಾರೆ ಅಂತ. ನಿಂತ್ಕೊಂಡೆ ನೋಡಿದೆ. ನನಗೆ ಭಯ ಅನ್ನೋದು ಖಂಡಿತವಾಗ್ಲೂ ಇರಲಿಲ್ಲ. ಐ ಡೋಂಟ್ ನೋ ವಾಟ್ ಹ್ಯಾಪನ್ ಟು ಮಿ. ಐ ವಾಸ್ ಜಸ್ಟ್ ಬ್ಲ್ಯಾಂಕ್. ನಾನು ಒಂದೇ ಒಂದು ಡೈಲಾಗ್ ಕೂಡ ಹೇಳಲಿಲ್ಲ, ನಾಟ್ ಇವನ್ ಅ ಸಿಂಗಲ್ ಡೈಲಾಗ್. ಒಂದೇ ಹೇಳಿದ್ದೇನೆಂದರೆ ಇಲ್ಲಿ ನಿಂತಾರೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂತ ಹೇಳಿದೆ, ಅಷ್ಟೇ. ಅದಕ್ಕೆ ಮುಂದಕ್ಕೆ ನನಗೆ ಬರ್ತಾನೇ ಇಲ್ಲ. ಅದಾದಮೇಲೆ ಟೀಚರ್ಸ್ ಅಂದ್ಕೊಂಡ್ರು ಮೇ ಬಿ ಶಿ ಇಸ್ ಲಿಟಲ್ ನರ್ವಸ್. ಸರಿ ಓಕೆ, ನೋ ಪ್ರಾಬ್ಲಮ್, ಕರೆದ್ಬಿಡಿ, ಎಲ್ಲ ಪ್ರೋಗ್ರಾಮ್ ಆದಮೇಲೆ ವಿಲ್ ಗಿವ್ ಹರ್ ಒನ್ ಮೋರ್ ಚಾನ್ಸ್ ಅಂದರು. ಆಮೇಲೆ ಎಲ್ಲ ಪ್ರೋಗ್ರಾಮ್ ಆಯಿತು, ಮತ್ತೆ ಇನ್ನೊಂದು ಚಾನ್ಸ್ ನನಗೆ ಕೊಟ್ಟರು. ಐ ವೆಂಟ್ ಆನ್ ದ ಸ್ಟೇಜ್, ಅಗೇನ್ ದ ಸೇಮ್ ಥಿಂಗ್ ಹ್ಯಾಪನ್. ಬಿಲೀವ್ ಮೀ, ನಾಟ್ ಇವನ್ ಮೈ ಟೀಚರ್ಸ್, ನಾಟ್ ಇವನ್ ಮೈ ಪೇರೆಂಟ್ಸ್, ನಾಟ್ ಇವನ್ ದ ಆಡಿಯನ್ಸ್ ಹೂ ವೇರ್ ದೇರ್ ಅಟ್ ದಟ್ ಟೈಮ್, ಯಾರು ಏನೂ ಬೇಜಾರು ಮಾಡ್ಕೊಳ್ಳಿಲ್ಲ, ಏನೂ ಹೇಳಲಿಲ್ಲ. ಮೈ ಟೀಚರ್ ಶಿ ಜಸ್ಟ್ ಟುಕ್ ಮೀ ದಟ್ ಸೈಡ್ ಆ್ಯಂಡ್ ಶಿ ಸೆಡ್ ಇಟ್ಸ್ ಓಕೆ ಕಂದ, ಇಟ್ಸ್ ಓಕೆ, ಆಗತ್ತೆ, ಏನೂ ಮಾಡೋಕ್ಕಲ್ಲ, ಲೀವ್ ಇಟ್, ಇಟ್ಸ್ ಓಕೆ, ಬಿಡು ಅಂತ ಹೇಳಿದ್ರು. ನನ್ನ ಪೇರೆಂಟ್ಸು ನನಗೇನಿಲ್ಲ, ಇಟ್ಸ್ ಓಕೆ ಮಗನೇ, ಇದಲ್ಲದೆ ಇನ್ನೊಂದು ಮಾಡೋಣ ಅಂತ ಹೇಳಿದ್ರು. ಆವತ್ತು ಒಬ್ಬರು ಕೂಡ ಒಂದು ಮಾತು ನನಗೆ ಬ್ಯಾಕಾಗಿ ಏನೂ ಹೇಳಲಿಲ್ಲ, ಬೈಲೂ ಇಲ್ಲ, ಯಾಕೆ ಹೀಗೆ ಮಾಡಿದೆ ಅದು ಇದು ಅಂತ ಏನೂ ಹೇಳಲಿಲ್ಲ. ಅದಾದಮೇಲೆ ಆವತ್ತು ನೆಕ್ಸ್ಟ್ ಆದಮೇಲೆ ನಾನು ಮತ್ತೆ ಮಾಡ್ತಾ ಇದ್ದಾಗ ಐ ವಾಸ್ ಅ ಕಲ್ಚರಲ್ ಲೀಡರ್ ಫಾರ್ ದ ಹೋಲ್ ಸ್ಕೂಲ್. ಈ ಥರ ಕೊರಿಯೋಗ್ರಾಫ್ ನಾನು ಮಾಡ್ತಾಯಿದ್ದೆ ಡ್ಯಾನ್ಸನ್ನು ಆ ಸ್ಕೂಲಿಗೆ, ಅದೇ ಸ್ಕೂಲಲ್ಲಿ. ಅದೆಷ್ಟೋ ಪ್ರೈಸ್ ಈ ಥರ ಒಂದು ವೇದಿಕೆಗಳಲ್ಲಿ ನಾನು ತಗೊಂಡಿದ್ದೀನಿ. ಅಂದರೆ ದ ಫಸ್ಟ್ ಸ್ಟೆಪ್ ನಾನು ಇಟ್ಟಿದ್ದೇನೆ, ಇಟ್ ವಾಸ್ ಅ ಫೇಲ್ಯೂರ್, ನನಗಾಗಲೇ ಇಲ್ಲ ಮಾತಾಡೋಕ್ಕೆ. ಇವತ್ತು ನನ್ನ ಪ್ರೊಫೆಷನ್ ಪೇಜ್ಗಟ್ಟಲೆ ಡೈಲಾಗ್ಸ್ ಮಾತಾಡಬೇಕಾಗತ್ತೆ ನಾನು, ಬಟ್ ಐ ಆಮ್ ಡೂಯಿಂಗ್ ಇಟ್. ಇವತ್ತು ನನ್ನನ್ನು ಸಿಂಗಲ್ ಟೇಕ್ ಸಿರಿ ಅಂತ ಕರೀತಾರೆ, ಅಂದರೆ ಒಂದೇ ಟೇಕಲ್ಲಿ ಹೇಳಿಬಿಡ್ತಾರೆ ಸಿರಿ ಅಂತ ಕರೀತಾರೆ. ಸೊ ಆವತ್ತು ನನ್ನ ಟೀಚರ್ ಆಗಲಿ ಅಥವಾ ನನ್ನ ಪೇರೆಂಟ್ಸ್ ಆಗಲಿ, ಇಲ್ಲ ಇವ್ಳಿಗಾಗಲ್ಲ ಈ ಪ್ರೊಫೆಷನ್, ಬೇಡ ಬಿಡು ಅನ್ನೋದೇನಾದರೂ ಒಂದು ಡೆಸಿಷನ್ ತೊಗೊಂಡ್ಬಿಟ್ಟಿದ್ರೆ, ಅಥವಾ ನಾನು ಕೇಳಿದಾಗ ನಾನು ಈ ಇಂಡಸ್ಟ್ರಿಗೆ ಹೋಗಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತ ಹೇಳಿದಾಗ, ಇಲ್ಲಪ್ಪ ನಿನ್ಗೆ ಅವತ್ತೇ ಮಾಡೋಕ್ಕಾಗಿಲ್ಲ, ನಿಂಗೆ ಮಾಡೋಕ್ಕಾಗತ್ತಾ, ಬೇಡ ಅಂತ ಹೇಳಿದರೆ ಬಹುಶಃ ನಾನಿವತ್ತು ಈ ಒಂದು ವೇದಿಕೆ ಮೇಲೆ ಇರ್ತಿರಲಿಲ್ಲ. ಸೊ ಪ್ಲೀಸ್, ಪೇರೆಂಟ್ಸ್ಗೆ ಮತ್ತು ಅವ್ರ ಟೀಚರ್ಸ್ಗೆ ಖಂಡಿತವಾಗ್ಲೂ ಆ ಸ್ಟೂಡೆಂಟಿನ ಕೆಪಾಸಿಟಿ ಗೊತ್ತೇ ಇರುತ್ತೆ. ಹಾಗಾಗಿ ಫಸ್ಟ್ ಚಪ್ಪಾಳೆ ಏನಿದೆ, ಈಗ ಐ ನೋ ಎವ್ರಿಬಡಿ, ಪೇರೆಂಟ್ಸ್ ಆರ್ ವೇಟಿಂಗ್ ಟು ಸಿ ದ ಚಿಲ್ಡ್ರನ್, ಅವ್ರ ಮಕ್ಕಳನ್ನು ನೋಡಬೇಕು ಅಂತ ಬಹಳ ಕಾತುರದಿಂದ ಕಾಯ್ತಾ ಇರ್ತೀರ, ಐ ಅಂಡರ್ಸ್ಟ್ಯಾಂಡ್. ಬಟ್ ಚಪ್ಪಾಳೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಅವ್ರು ಬಿದ್ದರೂ ಇಟ್ಸ್ ಓಕೆ, ಎದ್ದರೂ ಇಟ್ಸ್ ಓಕೆ, ಸಪೋರ್ಟ್ ಅನ್ನೋದು ಫಸ್ಟ್ ನಿಮ್ಮ ಕಡೆಯಿಂದ ಬರಬೇಕು. ಸೊ ಹಾಗಾಗಿ ನನಗೂ ತುಂಬ ತುಂಬ ಖುಷಿ ಆಯಿತು ಈ ಮಕ್ಕಳನ್ನ ನೋಡ್ತಾ ಇದ್ದಾಗ. ನನಗೆ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗೋಕ್ಕೆ ಶುರು ಆಯಿತು, ನಮ್ಮ ಸ್ಕೂಲಿನ ಆ್ಯನ್ಯುವಲ್ ಡೇಸ್ನ ನೆನಪಾಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಆ್ಯಂಡ್ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ ಪ್ರಶಾಂತ್ ಅವರೇ, ಎಜುಕೇಷನ್ ಇಸ್ ನಾಟ್ ಅ ರೇಸ್, ಇಟ್ಸ್ ಅ ಜರ್ನಿ, ಯು ಹ್ಯಾವ್ ಟು ಎಂಜಾಯ್ ಅಂತ.
ಐ ರಿಯಲಿ ಲವ್ಡ್ ಇಟ್. ತುಂಬ ಚೆನ್ನಾಗಿ ಹೇಳಿದ್ರು. ಸೊ ಪ್ರೆಷರೈಸ್ ಮಾಡಬೇಡಿ ಮಕ್ಕಳಿಗೆ, ದಯವಿಟ್ಟು ಓದು 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 ಅಂತ. ಐ ಅಂಡರ್ಸ್ಟ್ಯಾಂಡ್ ಈಗಿನ ಸಿಚುವೇಶನ್ ಹಾಗಾಗಿದೆ, ಕಾಂಪಿಟೇಷನ್ ಇದೆ, ಬಟ್ ಸ್ಟಿಲ್ ಲೆಟ್ ದೆಮ್ ರಿಲ್ಯಾಕ್ಸ್, ಲೆಟ್ ದೆಮ್ ಎಂಜಾಯ್. ಈ ಮೂಮೆಂಟ್ ಮತ್ತೆ ನಮಗೆ ಬರೋದಿಲ್ಲ. ಸೊ ಹ್ಯಾವ್ ಸಮ್ ಪೇಷನ್ಸ್, ಓಕೆ. ತಾಳ್ಮೆ ಬಹಳ ಮುಖ್ಯ ಮಕ್ಕಳ ಜೊತೆಗೆ, ಟೀಚರ್ಸ್ಗೆ, ಪೇರೆಂಟ್ಸ್ಗೆ. ಸೊ ಒನ್ಸ್ ಅಗೇನ್ ನಿಮಗೆಲ್ಲ ಅಭಿನಂದನೆಗಳನ್ನ ಹೇಳ್ತಾ ಇದ್ದೀನಿ. ಇನ್ಸ್ಟಿಟ್ಯೂಟ್ ಇನ್ನೂ ಚೆನ್ನಾಗಿ ಬೆಳೀಲಿ, ಇನ್ನೂ ನಿಮ್ಮ ಸಂಸ್ಥೆಯಿಂದ ಮಕ್ಕಳು ನಮ್ಮ ಸಮಾಜಕ್ಕೆ ಬರಲಿ, ಒಳ್ಳೆ ಮಕ್ಕಳಾಗಿ ಬೆಳೀಲಿ ಅಂತ ಹೇಳ್ತಾ ನನ್ನ ಕಡೆಯಿಂದ ಆಶಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹಿಯರ್. ಸರ್, ಥ್ಯಾಂಕ್ ಯು. ಯು ಆರ್ ನಾಟ್ ಎಟ್ ಆಲ್ 71 ಸರ್. ಒಂದು 3-4 ಸಲ ಹೇಳ್ಬಿಟ್ರಿ ಐ ಆಮ್ 71 ಅಂತ. ಐ ಆಮ್ ಫೀಲಿಂಗ್ ಯು ಆರ್ 17 ಸರ್. ಹಾಗಂತ ನನ್ನ ವಯಸ್ಸು ಹೇಳಲ್ಲ, ಕೇಳಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ಹ್ಯಾಪಿ ನಿಮ್ಮನ್ನು ಮೀಟ್ ಮಾಡಿದ್ದು. ವೆರಿ ವೆರಿ ಜಾಯ್ಫುಲ್. ಮೈ ಹಸ್ಬೆಂಡ್ ಇಸ್ ಲೈಕ್ ಯು ಆ್ಯಂಡ್ ಅವ್ರ ಡ್ರೆಸ್ನ ನಾನೇ ಸೆಲೆಕ್ಟ್ ಮಾಡ್ತೀನಿ ಸರ್. ಪ್ರತಿ ಸಲ ಹೋದಾಗ್ಲೂ ಇವತ್ತು ನಾನು ಸಾರಿ ಹಾಕ್ಕೊಳ್ಳೋಗಿದ್ದು ಇದು ಓಕೆನಾ ಅಂತ ನಾನು ಕೇಳ್ಕೊಂಡು ಬರ್ತೀನಿ, ಅವ್ರಿಗೂ ಹೇಳ್ತೀನಿ. ಸೊ ಎಸ್, ನಗ್ನಗ್ತಾ ಇರಬೇಕು, ಅದನ್ನು ಕಲ್ತಿದ್ದು ಮೈ ಹಸ್ಬೆಂಡ್ ಟಾಟ್ ಮಿ ಅ ಲಾಟ್ ಆಫ್ ಥಿಂಗ್ಸ್ ಲೈಫ್ ಬಗ್ಗೆ. ಜಸ್ಟ್ ಲಿವ್ ದಟ್ ಮೂಮೆಂಟ್. ಯಾವಾಗಲೂ ಹೇಳ್ತಾರೆ, ಚಿಂತೆ ಮಾಡಬೇಡ, ಯೋಚನೆ ಮಾಡು, ಸಮಸ್ಯೆ ಬಂದಾಗ ಚಿಂತೆ ಮಾಡಬೇಡ, ಬೇಗ ವಯಸ್ಸಾಗ್ಬಿಡತ್ತೆ ಅಂತಾರೆ. ಸೊ ಹಾಗಾಗಿ ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಎಂಜಾಯ್ ಮಾಡಿ ಈ ಒಂದು ಮೂಮೆಂಟ್ನ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ಭೇಟಿಯಾಗಿದ್ದು, ಈ ಒಂದು ಪರ್ಫಾರ್ಮೆನ್ಸ್ನ ನೋಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. Thank you so much, Mrs. Siri Prabhakar. Thank you so much once again, Mrs. Siri Prabhakar, for those words of wisdom. We absolutely loved it, and we're very glad that you picked up from the lines that our doctor gave to us, right? And it's all wisdom, right? Your experience matters as well, and it was wonderful to have you here. Sorry for misspelling your name. That's okay. It's okay. I feel young. Yeah. We want you to pick one chit from this box. The name. These are names of students with their class section also written by the parents, right? As they registered during the entry, they had dropped these chits in this bowl. So you pick one lucky winner. We have a lot of gifts, but if you could pick 2-3 now, right? Or whatever, right? If you ask me, I'm going to pick the complete one. We want I to do want that as everybody well. to have the gifts. We want to do that as well, but then there definitely needs to be some winners this Sure, evening. sure. So if you could please help us with Winning, losing it's just nothing, doesn't matter. I told you already, I've told my story. My first step was a failure one, but today you see I'm just selecting this. So that's a success. So it doesn't matter. Yare gedru, it's okay, don't mind. Kushiyag mane hogi ashtene. logistics problem, madam. I didn't know how to say. I only got 20 gifts. Oh, it's okay, I don't mind. If you could please pick 2 to 3 lucky winners now. Ladies and gentlemen, Mrs. Siri Prabhakar is going to pick. Can you please put your hands together and clap? Let's see who those 3 lucky winners are. The first name is here. Can you please read it out for us, ma'am? Sanjay Gowda, 4th A. M. Sanjay Gowda, 4th A. Congratulations. M. Sanjay Gowda's parents, are you here? Parents of M. Sanjay Gowda. Barta idira. Can we have the auditorium lights on? Fourth Parents standard, of A M. section. Sanjay Gowda. Idira? 4A. I think Okay, let's do the next chit as well. Okay, we got the next lucky winner. Rohit V, 7th B. Rohit. Congratulations. From 7B. Our second lucky winner is parents of Rohit B. Please come on to the stage. Rohit V. 7B. Parents, this is a small token of appreciation and gratitude for all of you. We have few representatives occupying the stage and receiving the gifts for you on behalf of you. On behalf of Capital Public School, ladies and gentlemen, on this beautiful day as we are celebrating Spark, the annual day festival of Capital Public School 2026, from the bottom of my heart, we thank you for taking your time out, coming here. I know all of you are waiting for day Saku performance illi. I know, right? We will start the performances in the next 5 minutes. I sincerely appreciate your patience. We'll start the performances in the next 5 minutes, right? Before that, we have representative from the parents pick through a lucky dip. Parents of Rohit from 7B,
receiving a small token of gratitude from the management of Capital Public School. Our chief guest for this evening, Mrs. Siri Prabhakar, is awarding the gift to the parents. Thank you so much, ma'am. That's a cute selfie moment. Thank you so much, Mrs. Siri Prabhakar.